ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಒಂದು ವಿಶೇಷವಾದ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ವಿಶ್ವದಲ್ಲಿಯೇ ಏಕೈಕ ಗರುಡ ದೇವಸ್ಥಾನ. ಇಡೀ ವಿಶ್ವದಲ್ಲಿ ಇದೊಂದೇ ದೇವಸ್ಥಾನ ಈ ರೀತಿ ಇರೋದು. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪುರಾಣ ಪ್ರಸಿದ್ಧ ವಿಶ್ವದ ಏಕೈಕ ಗರುಡ ದೇವಸ್ಥಾನ ಇರೋದು ಕೋಲಾದೇವಿಯಲ್ಲಿ. ಈ ದೇವಸ್ಥಾನದ ಕಂಪ್ಲೀಟ್ ಅಡ್ರೆಸ್ನ ನಿಮಗೆ ಮುಂದೆ ತಿಳಿಸ್ತೀನಿ. ಈ ದೇವಸ್ಥಾನಕ್ಕೆ ಬರೋಬ್ಬರಿ 900 ವರ್ಷಗಳ ಇತಿಹಾಸ ಇದೆ. ಇದು ರಾಮಾನುಜಾಚಾರ್ಯರ ಪ್ರತಿಷ್ಠಾಪನೆ. ಈ ದೇವಸ್ಥಾನದ ಹಿಸ್ಟ್ರಿ ಏನಪ್ಪಾ ಅಂದ್ರೆ, ಲಂಕಾಸುರ ರಾವಣ ಸೀತೆನ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ವಿಹಾರ ಪಕ್ಷಿಯಾದಂತ ಜಟಾಯು ಸೀತೆನ ರಾವಣನಿಂದ ಕಾಪಾಡೋದಕ್ಕೆ ಹೋರಾಟ ಪ್ರಾರಂಭ ಮಾಡುತ್ತೆ. ಕೋಪಗೊಂಡಂತ ರಾವಣ ಜಟಾಯುವಿನ ರೆಕ್ಕೆನ ಹೊಡಿತಾನೆ. ಜಟಾಯು ಎಷ್ಟೇ ಪ್ರಯತ್ನ ಪಟ್ಟರೂ ಸೀತೆನ ಕಾಪಾಡೋದಕ್ಕಾಗೋದಿಲ್ಲ. ಸಾವಿರಾರು ಕ್ಷೇತ್ರಗಳನ್ನ ದಾಟಿ ಬಂದಂತ ಈ ಜಟಾಯು ಪಕ್ಷಿ ಈ ಕೋಲಾದೇವಿ ಅನ್ನೋ ಜಾಗದಲ್ಲಿ ಪ್ರಾಣ ತ್ಯಾಗ ಮಾಡುತ್ತೆ. ರಾವಣನಿಂದ ಕೊಲ್ಲಲ್ಪಟ್ಟ ಜಟಾಯು. ಹಾಗಾಗಿ ಈ ಜಾಗ ಕೋಲಾದೇವಿ ಅಂತ ಪ್ರಸಿದ್ಧಿ ಆಯಿತು. ಜಟಾಯು ಅಂದ್ರೆ ಗರುಡ ಪಕ್ಷಿ. ಗರುಡ ಮಹಾವಿಷ್ಣುವಿಗೆ ವಾಹನ. ಈ ಗರುಡ ದೇವಸ್ಥಾನನ ಸರ್ಪದೋಷ ನಿವಾರಣಾ ದೇವಸ್ಥಾನ ಅಂತಾನೂ ಕರೀತಾರೆ. ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಏನಾದ್ರೂ ಸರ್ಪದೋಷ ಇದ್ರೆ ಆ ಸರ್ಪದೋಷ ನಿವಾರಣೆ ಆಗುತ್ತೆ. ಬನ್ನಿ, ನಿಮ್ಗೆಲ್ಲ ಗರ್ಭಗುಡಿಯಲ್ಲಿರೋ ದೇವರ ದರ್ಶನ ಮಾಡಿಸ್ತೀನಿ. ಗರುಡನ ಮೈ ಮೇಲೆ 8 ಸರ್ಪಗಳ ಅಲಂಕಾರ ಇದೆ. ದೇವರ ಹೃದಯ, ಕಂಠ, ಭುಜಗಳು, ಕೈಗಳು, ಶಿರಭಾಗದಲ್ಲಿ ಹಾಗೆ ಕಿರೀಟದಲ್ಲೂ ಕೂಡ ಸರ್ಪವು ಅಲಂಕಾರವಾಗಿ ಸುತ್ತಕೊಂಡಿದೆ ಭಗವಂತನಿಗೆ. ಒಂದೊಂದು ಸರ್ಪಕ್ಕೂ ಒಂದೊಂದು ಪ್ರತ್ಯೇಕತೆ ಇದೆ. ನಮ್ಮ ಜೀವನ ಚಕ್ರದ ಪರಿಪೂರ್ಣ ಸರ್ಪದೋಷ ಇಲ್ಲಿ ನಿವಾರಣೆ ಆಗುತ್ತೆ. ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ಗರುಡ ದೇವರು ಒಳ್ಳೇದ್ ಮಾಡ್ಲಿ. ನೀವು ಮಧ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಅದು ಜಟಾಯು ನಾಮಾಂಕಿತಗೊಂಡಂತ ಗರುಡ. ಬಲಗೈಯಲ್ಲಿ ರಾಮಚಂದ್ರ ಹಾಗೆ ಎಡಗೈಯಲ್ಲಿ ಸೀತಾಮಾತೆ ಇರೋಂಥದ್ದು. ಇಲ್ಲಿ ನಾರಾಯಣ, ಲಕ್ಷ್ಮಿ ಹಾಗೆ ಗರುಡ ಅಂತ ಆರಾಧನೆ ಮಾಡ್ತಾರೆ. ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟಂತ ಯಾವುದೇ ದೋಷ ಇದ್ರೂ ಇಲ್ಲಿಗೆ ಹೋದ್ರೆ ನಿವಾರಣೆ ಆಗುತ್ತೆ. ಹಾಗೆ ಸರ್ಪದೋಷ ಇದ್ರೂ ಕೂಡ ಇಲ್ಲಿಗೆ ಹೋದ್ರೆ ನಿವಾರಣೆ ಆಗುತ್ತೆ. ಇಲ್ಲೇ ಒಳಗಡೆ ಉತ್ತರಾಮುಖ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಕೂಡ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ಉತ್ತರ ದಿಕ್ಕಿಗೆ ಮುಖ ಮಾಡಿದ್ದಾರೆ. ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹದ ವಿಶೇಷತೆ ಏನಪ್ಪಾ ಅಂದ್ರೆ, ಆಂಜನೇಯ ಸ್ವಾಮಿಯ ಕೈಯಲ್ಲಿ ಬ್ರಹ್ಮಾಸ್ತ್ರ ಇದೆ. ಈ ದೇವಸ್ಥಾನ ದ್ರಾವಿಡ ಶಿಲ್ಪಶೈಲಿಯಲ್ಲಿದೆ. ಅಲ್ಲೇ ಪಕ್ಕದ ಈ ರೂಮಲ್ಲಿ ಸ್ವಾಮೀಜಿ ಇರ್ತಾರೆ. ಅವರು ಮದುವೆ ಯಾವಾಗ ಆಗುತ್ತೆ ಅಂತ ಮದುವೆ ಡೇಟ್ ನ ಮುಂಚೆನೆ ಹೇಳ್ತಾರಂತೆ. ಅಲ್ಲೇ ಪಕ್ಕದಲ್ಲೇ ಶ್ರೀ ದಕ್ಷಿಣೇಶ್ವರ ಸ್ವಾಮಿ ದೇವಾಲಯ ಕೂಡ ಇದೆ. ದಕ್ಷಿಣೇಶ್ವರ ಅಂದ್ರೆ ಶಿವ. ಶಿವನ ಎದುರಿಗೆ ನಂದಿ ಇದೆ ನೋಡಿ. ನಾನು ಹೋದಾಗ ಈ ದೇವಸ್ಥಾನ ಬಾಗ್ಲಾಕಿತ್ತು. ಹೊರಗಡೆಯಿಂದನೇ ಶ್ರೀ ದಕ್ಷಿಣೇಶ್ವರ ಸ್ವಾಮಿಯ ದರ್ಶನ ಮಾಡಿಸ್ತೀನಿ ನೋಡಿ. ಆ ದೇವಸ್ಥಾನದ ಆವರಣದಲ್ಲೇ ಶನೇಶ್ವರ ಸ್ವಾಮಿಯ ದೇವಾಲಯ ಕೂಡ ಇದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷಂ ಶಿವಪ್ರಿಯಂ ದೀರ್ಘಾಚಾರಂ ಪ್ರಸನ್ನಾತ್ಮ ಪೀಡಮರುತುಮೇಶನಿಂ. ಶನೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗನೇ ನವಗ್ರಹಗಳನ್ನ ನೋಡಬಹುದು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. ಇಲ್ಲಿಗೆ ಬಂದಂತ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಒಟ್ಟಾರೆ ಒಂದು ಪುಟ್ಟ ಗ್ರಾಮದಲ್ಲಿರುವಂತ 900 ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಹೊರ ರಾಜ್ಯದಿಂದನೂ ಭಕ್ತಾದಿಗಳು ಬರ್ತಾರೆ. ನಾನು ಹೋದಾಗ ಆಂಧ್ರ ಮತ್ತೆ ತಮಿಳುನಾಡಿಂದನೂ ಭಕ್ತಾದಿಗಳು ಬಂದಿದ್ರು. ಭಾನುವಾರದ ದಿವಸ ಅಂತೂ ಅತಿ ಹೆಚ್ಚು ಭಕ್ತಾದಿಗಳು ಬರ್ತಾರಂತೆ. ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ 111 ಕಿಲೋಮೀಟರ್ ಆಗುತ್ತೆ. ಮುಳುಬಾಗ್ಲಿಂದ 15 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನ ಇರೋದು ಕೋಲಾರ ಡಿಸ್ಟಿಕ್ ಮುಳುಬಾಗ್ಲು ತಾಲೂಕಿನ ಕೋಲಾದೇವಿಯಲ್ಲಿ. ಇದು ವಿಶ್ವದ ಏಕೈಕ ದೇವಸ್ಥಾನ ಆದ್ರೂ ಪ್ರಚಾರದ ಕೊರತೆ ಇದೆ. ಅತಿ ಹೆಚ್ಚು ಪ್ರಚಾರಗೊಂಡ್ರೆ ಈ ದೇವಸ್ಥಾನ ವಿಶ್ವ ಪ್ರಸಿದ್ಧಿ ಆಗುತ್ತೆ. ಈ ದೇವಸ್ಥಾನ ನೋಡ್ಕೊಂಡು ನೀವು ಕೋಟಿಲಿಂಗೇಶ್ವರ ದೇವಸ್ಥಾನನೂ ಕೂಡ ನೋಡ್ಬೋದು. ಕೋಟಿಲಿಂಗೇಶ್ವರಕ್ಕೆ ಕೋಲಾದೇವಿಯಿಂದ 1 ಅವರ್ ಆಗುತ್ತೆ. ಟೋಟಲ್ 46 ಕಿಲೋಮೀಟರ್ ಇದೆ. ನೀವಿಲ್ಲಿಗೆ ಬೆಳಬೆಳಿಗ್ಗೆ 10 ಗಂಟೆಗೆ ಬಂದ್ರೆ 10:45 ಅಷ್ಟರಲ್ಲೆಲ್ಲ ದರ್ಶನ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ಕೋಟಿಲಿಂಗೇಶ್ವರಕ್ಕೆ 12 ಗಂಟೆ ಅಷ್ಟರಲ್ಲಿ ಹೋಗ್ಬೋದು. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.